ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಮೈರಾ ಎಂಬ ಹುಡುಗಿಯನ್ನು ತೋರಿಸಲಾಗುತ್ತದೆ. ಅವಳ ಹಸ್ಬೆಂಡ್ ಏಡನ್ ದೊಂದಿಗೆ ಸಂತೋಷದ ಜೀವನವನ್ನು ಕಳೆಯುತ್ತಿರುವವರು. ಅವರಿಗೆ ವಾನ್ಯಾ ಎಂಬ ಸೊಸೆ ಇದ್ದಳು ಮತ್ತು ಇಬ್ರು ಅವಳನ್ನು ದತ್ತು ಪಡೆದರು. ಯಾಕಂದ್ರೆ ಕೆಲವು ದಿನಗಳ ಹಿಂದೆ ವಾನ್ಯಾಳ ಪೇರೆಂಟ್ಸ್ ಸ್ಟ್ರೇಂಜ್ ಆಗಿ ನಿಧನರಾದರು. ಮೈರಾ ಮತ್ತು ಐಡನ್ ವಾನ್ಯಾವನ್ನು ಆರಾಧಿಸುತ್ತಿದ್ದಳು, ಆದ್ರೆ ಅವಳು ಇನ್ನೂ ಅವಳ ತಾಯಿಯನ್ನು ಕಳೆದುಕೊಂಡಳು ಮತ್ತು ಯಾವಾಗಲೂ ದುಃಖಿತಳಾಗಿದ್ದಳು. ಐಡನ್ ಆಟಿಕೆ ಫ್ಯಾಕ್ಟರಿಯನ್ನು ಹೊಂದಿದ್ದು ಅದರಲ್ಲಿ ಗೊಂಬೆಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ರು. ಕೆಲ ದಿನಗಳ ಹಿಂದೆ ಅವರು ಸಬ್ರಿನಾ ಎಂಬ ಗೊಂಬೆಯನ್ನು ತಯಾರಿಸಿದ್ದರು ಮತ್ತು ಮಕ್ಕಳು ಈ ಗೊಂಬೆಯನ್ನು ಖರೀದಿಸಲು ತುಂಬಾ ಉತ್ಸುಕರಾಗಿದ್ರು. ಐಡನ್ ಅವನ ಹೆಂಡತಿಗಾಗಿ ಸೆಕೆಂಡ್ ಎಡಿಷನ್ ಸಬ್ರಿನಾ ಗೊಂಬೆಯನ್ನು ತಯಾರಿಸಿದ್ದಾನೆ. ಅದು ನಿಜವಾಗ್ಲೂ ಅದ್ಭುತವಾಗಿದೆ. ಐಡನ್ನ ಈ ಗಿಫ್ಟ್ ಅನ್ನು ಮೈರಾ ಇಷ್ಟಪಟ್ಟಿದ್ದಾರೆ. ಈಗ ಸೀನ್ ಚೇಂಜ್ ಆಗುತ್ತೆ ಮತ್ತು ವಾನ್ಯಾ ಅವಳ ಶಾಲೆಯಲ್ಲಿರುವುದನ್ನು ನಾವು ನೋಡ್ತೇವೆ. ಅಲ್ಲಿ ಅವರ ಫ್ರೆಂಡ್ ಒಬ್ಬರು ಚಾರ್ಲಿ ಗೇಮ್ ಆಡುತ್ತಿದ್ರು. ಈ ಹುಡುಗನ ಹೆಸರು ಡೆಟೋ ಮತ್ತು ಅವನು ಅವನ ಅಜ್ಜಿಯ ಆತ್ಮವನ್ನು ಈ ಗೇಮ್ ನ ಸಹಾಯದಿಂದ ನೈಜ ಜಗತ್ತಿಗೆ ಕರೆದನು. ಅದನ್ನು ನೋಡಿ ವಾನ್ಯಾ ಮೈ ಮರೆತಳು. ಈ ಗೇಮ್ ಅನ್ನು ಕೊನೆಗೊಳಿಸಲು ಆತ್ಮಗಳು ಹಿಂತಿರುಗಲು ಜನರು ಪ್ರಾರ್ಥಿಸಬೇಕು ಅಂತ ಡೆಟೋ ವಾನ್ಯಾಗೆ ಹೇಳುತ್ತದೆ. ಡೆಟೋ ಸಹ iOS ಅಪ್ಲಿಕೇಶನ್ ಬಗ್ಗೆ ವಾನ್ಯಾಗೆ ಹೇಳುತ್ತಾನೆ. ಅದರೊಂದಿಗೆ ಆತ್ಮಗಳನ್ನು ಪತ್ತೆ ಮಾಡಬಹುದು. ವಾನ್ಯಾ ಚಾರ್ಲಿ ಗೇಮ್ ನ ಬೋರ್ಡ್ ಅನ್ನು ಡೆಟೋನಿಂದ ಬೋರೋ ಪಡೆಯುತ್ತಾಳೆ. ಇನ್ನೊಂದು ಬದಿಯಲ್ಲಿ ವಾನ್ಯಾ ಈ ಗೇಮ್ ನ ಸಹಾಯದಿಂದ ಅವಳ ತಾಯಿಯ ಆತ್ಮವನ್ನು ಈ ಜಗತ್ತಿಗೆ ಕಾಲ್ ಮಾಡುವುದನ್ನು ನಾವು ನೋಡ್ತೇವೆ. ವಾನ್ಯಾ ಅವಳ ತಾಯಿಯ ಸೋಲ್ ನೈಜ ಪ್ರಪಂಚಕ್ಕೆ ಬಂದಿದೆ ಅಂತ ಭಾವಿಸ್ತಾಳೆ. ಆ iOS ಅಪ್ಲಿಕೇಶನ್ ಈ ಆತ್ಮವನ್ನು ಹುಡುಕಲು ಪ್ರಾರಂಭಿಸುತ್ತದೆ. ಆಬ್ವಿಯಸ್ಲಿ ಈ ಅಪ್ಲಿಕೇಶನ್ ಫೇಕ್ ಆಗಿತ್ತು ಮತ್ತು ಅವಳು ಅವಳ ತಾಯಿಯ ಬದಲಿಗೆ ಅವಳ ಚಿಕ್ಕಮ್ಮ ಮೈರಾ ಅನ್ನು ನೋಡ್ತಾಳೆ. ಮೈರಾ ವಾನ್ಯಾಳನ್ನು ಅವಳ ರೂಮ್ ನಲ್ಲಿ ಮಲಗಿಸ್ತಾಳೆ ಮತ್ತು ಮಲಗುವ ಮೊದಲು ಅವಳ ಸಬ್ರಿನಾ ಗೊಂಬೆಯನ್ನು ನೀಡುತ್ತಾಳೆ. ವಾನ್ಯಾ ನಿದ್ರಿಸುವಾಗ ಗೊಂಬೆಯ ಕಣ್ಣುಗಳು ಹೋಗುವುದನ್ನು ನಾವು ನೋಡ್ತೇವೆ. ಇದರರ್ಥ ಕೆಲವು ಸೋಲ್ ಚಾರ್ಲಿ ಗೇಮ್ ನಿಂದ ಬಂದಿದೆ ಮತ್ತು ಸಬ್ರಿನಾ ಡಾಲ್ ನಲ್ಲಿತ್ತು. ನೆಕ್ಸ್ಟ್ ಡೇ ಸಬ್ರಿನಾ ಗೊಂಬೆಯು ಅವಳದೇ ಆದ ಮೇಲೆ ಹೋಗುತ್ತಿರುವುದನ್ನು ಗಮನಿಸುತ್ತದೆ. ಅದರ ಜಾಗ ಅನ್ನು ಬದಲಾಯಿಸುತ್ತದೆ. ಅದನ್ನು ನೋಡಿ ಹೆದರುತ್ತಾಳೆ. ರಾತ್ರಿಯಲ್ಲಿ ವಾನ್ಯಾ ಆ iOS ಆಪ್ ಅನ್ನು ಮತ್ತೆ ಬಳಸಿದಾಗ ಅವಳು ನಿಜವಾಗ್ಲೂ ಬೇಕಾಗಿದ್ದ ಆತ್ಮವನ್ನು ನೋಡ್ತಾಳೆ. ಆಗ ಆತ್ಮವೊಂದು ವಾನ್ಯಾನನ್ನು ಕ್ಲೋಸೆಟ್ಗೆ ಎಳೆಯುತ್ತದೆ. ವಾನ್ಯಾ ಅದನ್ನು ಮೈರಾಗೆ ಬೆಳಿಗ್ಗೆ ಹೇಳ್ತಾರೆ. ಆದ್ರೆ ಅವಳ ಚಿಕ್ಕಮ್ಮ ಅವಳ ಮಾಮ್ ಅಂಟಿನಿ ಈಗ ಈ ಜಗತ್ತಿನಲ್ಲಿಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ತಾಳೆ. ಆದ್ರೆ ಅಂಟಿನಿ ಅಲ್ಲಿ ಪ್ರತ್ಯಕ್ಷಳಾಗಿದ್ದಳು. ನೆಕ್ಸ್ಟ್ ಡೇ ರಾತ್ರಿ ಮೈರಾ ಅವಳ ಮನೆಯಲ್ಲಿ ಅಂಟಿನಿಯನ್ನು ನೋಡ್ತಾಳೆ. ಸಡನ್ಲಿ ಅವಳು ಡಿಮನ್ ಆಗಿ ರೂಪಾಂತರಗೊಳ್ಳುತ್ತಾಳೆ. ಅವಳು ಮೈರಾನನ್ನು ಕೊಲ್ಲಲು ಪ್ರಯತ್ನಿಸ್ತಾಳೆ. ಮೈರಾ ಕಿರುಚುತ್ತಾ ಅಲ್ಲಿಂದ ಓಡ್ತಾಳೆ. ಅವಳ ಮಾತು ಕೇಳಿ ಏಡನ್ ಕೂಡ ಅಲ್ಲಿಗೆ ಬರ್ತಾನೆ. ಈ ಡಿಮನ್ ಇಬ್ಬರ ಮೇಲೂ ಆಕ್ರಮಣ ಮಾಡ್ತಾನೆ. ಈ ಡಿಮನ್ ಅವರನ್ನು ಹೇಗಾದರೂ ಹೋಗಲು ಬಿಡುವುದಿಲ್ಲ. ಆದ್ರೆ ಹೇಗೋ ಪ್ರಾಣ ಉಳಿಸಿಕೊಂಡು ಓಡ್ತಾರೆ. ಈಗ ಅವರ ಮನೆಯಲ್ಲಿ ಯಾವುದೋ ಡಿಮನ್ ನೆಲೆಸಿದೆ ಅಂತ ತಿಳಿಯಿತು. ಆದ್ರಿಂದ ಅವರು ಪ್ಯಾರಾನಾರ್ಮಲ್ ತಜ್ಞರಾದ ಮಿಸಸ್ ಲಾರಸ್ ಮತ್ತು ಅವರ ಹಸ್ಬೆಂಡ್ ಮಿಸ್ಟರ್ ರೇನಾರ್ಡ್ ಅವರನ್ನು ಭೇಟಿಯಾಗಲು ಹೋಗ್ತಾರೆ. ಮಿಸಸ್ ಲಾರಸ್ ತಕ್ಷಣವೇ ಅವರೊಂದಿಗೆ ಹೋಗ್ತಾರೆ. ಅಲ್ಲಿ ಅವಳು ಚಾರ್ಲಿ ಗೇಮ್ ನ ಸಹಾಯದಿಂದ ಅಂಟಿನಿ ಅನ್ನು ಅವಳ ಲೋಕಕ್ಕೆ ಮರಳಿ ಕಳುಹಿಸಲು ಪ್ರಯತ್ನಿಸ್ತಾಳೆ. ಅಷ್ಟರಲ್ಲಿ ಅದರ ಹಲಗೆಗೆ ಬೆಂಕಿ ಹತ್ತಿ ಉರಿಯತೊಡಗುತ್ತದೆ. ಮನೆಯ ಲೈಟ್ಸ್ ಆಫ್ ಆಗುತ್ತವೆ. ಕತ್ತಲೆಯಲ್ಲಿ ಈ ಡಿಮನ್ ವಾನ್ಯಾ ಅನ್ನು ಹೊಂದಿದ್ದಾಳೆ ಮತ್ತು ಅವಳು ಅದನ್ನು ಮಾಡದಂತೆ ತಡೆಯಲು ಮಿಸಸ್ ಲಾರಸ್ ಮೇಲೆ ಆಕ್ರಮಣ ಮಾಡ್ತಾಳೆ. ಅವಳು ಹೇಗಾದರೂ ಆಕ್ರಮಣದಿಂದ ತಪ್ಪಿಸಿಕೊಂಡು ಅವಳ ಬಾಡಿಯಿಂದ ಡಿಮನ್ ಅನ್ನು ಹೊರ ಹಾಕ್ತಾಳೆ. ಆದ್ರೆ ಈ ಡಿಮನ್ ಫ್ರೀ ಆಗಿದೆ ಮತ್ತು ಅವರೆಲ್ಲರ ಮೇಲೆ ಆಕ್ರಮಣ ಮಾಡುತ್ತದೆ. ಅಲ್ಲಿ ಅವರೆಲ್ಲರೂ ಫೈಟಿಂಗ್ ಮಾಡ್ತಾರೆ. ಮಿಸಸ್ ಲಾರಸ್ ಡಿಮನ್ ಅನ್ನು ಅದೇ ಮನೆಯಲ್ಲಿ ಬೀಗ ಹಾಕ್ತಾಳೆ. ಅವಳು ಸಬ್ರಿನಾ ಗೊಂಬೆಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುವ ತಪ್ಪು ಮಾಡ್ತಾಳೆ ಮತ್ತು ಈ ಡಿಮನ್ ಈ ಗೊಂಬೆಯಲ್ಲಿ ಬರುತ್ತೆ ಮತ್ತು ಅವರೊಂದಿಗೆ ಹೊರಬರುತ್ತೆ. ಲಾರಸ್ ಈ ಡಿಮನ್ ಅನ್ನು ಗುರುತಿಸಿದಳು ಮತ್ತು ಅವಳು ಡಿಮನ್ ನ ಹೆಸರು ಭಾಗ್ಯ ಅಂತ ಹೇಳ್ತಾರೆ. ಇದು ನಾರ್ಮಲ್ ಆತ್ಮವಲ್ಲ, ಆದ್ರೆ ಡಿಮನ್ ನ ಮಗು. ಇದು ತುಂಬಾ ಪವರ್ಸ್ ಯುತವಾಗಿದೆ. ಇಲ್ಲಿ ವಾನ್ಯಾ ಅವರ ಪೇರೆಂಟ್ಸ್ ಸಾವಿನ ಬಗ್ಗೆ ನಮ್ಗೆ ತಿಳಿದಿದೆ. ವಾನ್ಯಾಳ ತಾಯಿಯ ಕಂಟ್ರೋಲ್ ನಲ್ಲಿ ಭಾಗ್ಯ ಅಂತ ಲಾರಸ್ ಹೇಳ್ತಾಳೆ ಮತ್ತು ಅವಳ ಫಾದರ್ ಅನ್ನು ಕೊಂದವಳು. ಲಾರಸ್ ಮತ್ತು ರೇನಾರ್ಡ್ ಹೇಗೋ ಭಾಗ್ಯನನ್ನು ಅವಳ ಲೋಕಕ್ಕೆ ಕಳುಹಿಸುವಲ್ಲಿ ಯಶಸ್ವಿಯಾದರು. ಆದ್ರೆ ಈ ಅವಧಿಯಲ್ಲೇ ಅಂಟಿನಿ ತೀರಿಕೊಂಡರು. ಚಾರ್ಲಿ ಗೇಮ್ ನ ಸಹಾಯದಿಂದ ವಾನ್ಯಾ ಅಂಟಿನಿ ಅಂತ ಕರೆದರು. ಅದಕ್ಕೆ ಭಾಗ್ಯ ಡಿಮನ್ ಮತ್ತೆ ನಮ್ಮ ಲೋಕಕ್ಕೆ ಬಂದಿದ್ದು. ಭಾಗ್ಯನನ್ನು ಕೊಲ್ಲಲು ಒಂದೇ ಒಂದು ಮಾರ್ಗವಿದೆ. ಲಾರಸ್ ಅದರ ನೈಜ ರೂಪದಲ್ಲಿ ಆನುವಂಶಿಕ ಕಟಾರಿಯಿಂದ ಅದನ್ನು ಏರಿದ. ಈ ಕಟಾರಿ ಭಾಗ್ಯನನ್ನು ಕೊಲ್ಲುವುದಕ್ಕಾಗಿ ಮಾಡಲ್ಪಟ್ಟಿದೆ. ಈ ಟೈಮ್ನಲ್ಲಿ ರೇನಾರ್ಡ್ ಅದನ್ನು ಹೊಂದಿದ್ದರು. ರೇನಾರ್ಡ್ ಹಲವು ವರ್ಷಗಳ ಹಿಂದೆ ಗುಹೆಯಲ್ಲಿ ಈ ಕಟಾರಿಯನ್ನು ಕಂಡುಹಿಡಿದನು. ಈ ಕಟಾರಿಯನ್ನು ಡಿಮನ್ನು ಅಲ್ಲಿ ಮರೆ ಮಾಡಿದನು. ನೆಕ್ಸ್ಟ್ ಡೇ ಭಾಗ್ಯನ ಡಿಮನ್ನು ಮತ್ತೆ ಆಕ್ಟಿವೇಟ್ ಆಗ್ತಾಳೆ ಮತ್ತು ಮೈರಾವನ್ನು ಹೊಂದುತ್ತಾಳೆ. ಮೈರಾ ಈ ಕಟಾರಿಯಿಂದ ಎಲ್ಲರನ್ನೂ ಇರಿದು ಬಿಡ್ತಾನೆ ಮತ್ತು ಅವರು ಹೇಗಾದರೂ ಮೈರಾಳನ್ನು ಅವಳ ಮನೆಗೆ ಹಿಂದಿರುಗಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಇಲ್ಲಿ ಲಾರಸ್ ಮೈರಾದಲ್ಲಿ ಭೂತೋಚ್ಚಾಟನೆ ಮಾಡ್ತಾನೆ. ಇಲ್ಲಿ ಭಾಗ್ಯ ಎಂಬ ಡಿಮನ್ ನನ್ನು ಈ ಜಗತ್ತಿನಲ್ಲಿ ಮೊದಲು ಮಾನವನು ಕರೆದನೆಂದು ನಾವು ನೋಡ್ತೇವೆ.
ಇಲ್ಲಿ ಸ್ಟೋರಿ ಬದಲಾಗುತ್ತದೆ. ಇನ್ಫ್ಯಾಕ್ಟ್ ಹಲವು ವರ್ಷಗಳ ಹಿಂದೆ ಐಡನ್ಗೆ ಅರ್ಕ ಎಂಬ ಬ್ರದರ್ ನಿದ್ದನು. ಅವರ ಫಾದರ್ಗೆ ಆಟಿಕೆ ಕಂಪನಿ ಇತ್ತು. ಅವರ ಫಾದರ್ ಅರ್ಕ ಡಿಸೈನ್ ಮಾಡಿದ ಆಟಿಕೆಗಳನ್ನು ತುಂಬಾ ಇಷ್ಟಪಡುತ್ತಿದ್ರು. ಇದರಿಂದಾಗಿ ಐಡನ್ ಜಲಸ್ ಪಟ್ಟರು. ಅವರ ಫಾದರ್ ತೀರಿಕೊಂಡಾಗ ಅವರ ಫಾದರ್ ಅವನ ಪ್ರಾಪರ್ಟಿನ 60% ಅನ್ನು ಅರ್ಕಾವ್ಗೆ ನಿಗದಿಪಡಿಸಿದರು. 40% ರಷ್ಟು ಪ್ರಾಪರ್ಟಿ ಏಡನ್ ಪಾಲು ಬಂದಿತ್ತು. ಇದು ಐಡನ್ ಟೆನ್ಷನ್ಗೆ ರೀಸನ್ ಆಯ್ತು. ಬ್ಲ್ಯಾಕ್ ಮ್ಯಾಜಿಕ್ ಸಹಾಯದಿಂದ ಅವನ ಬ್ರದರ್ನನ್ನು ಕೊಲ್ಲಲು ಬಯಸಿದ್ದ ರೀಸನ್ ಅವನು ಜಾದೂಗಾರನ ಬಳಿಗೆ ಹೋದನು. ಅವನಿಗೆ ಸಂಪೂರ್ಣ ಪ್ರಾಪರ್ಟಿ ಬೇಕಿತ್ತು ಮತ್ತು ಆ ಮ್ಯಾಜಿಕ್ ಬಾಗಿಯ ಡಿಮನ್ ನನ್ನು ನಮ್ಮ ಜಗತ್ತಿಗೆ ಕರೆದನು. ಈ ಡಿಮನ್ನಿಗೆ ಮನುಷ್ಯ ದೇಹ ಬೇಕಿತ್ತು. ಬಾಗಿಯ ಅರ್ಕ ಅನ್ನು ಹೊಂದಲು ಪ್ರಯತ್ನಿಸಿದನು, ಆದ್ರೆ ಡಿಮನ್ನು ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ. ಆದುದರಿಂದ ಬಾಗಿಯಾನ ಡಿಮನ್ ಪೀಡಿತ ಅರ್ಕನ ಹೆಂಡತಿ ಅಂಟಿನಿ ಮತ್ತು ಅರ್ಕ ವಾನ್ಯಾಳ ಪೇರೆಂಟ್ಸ್ ಲಾರಸ್ ಬಾಗಿಯಾಗೆ ಸ್ಪರ್ಧಿಸಿದಾಗ ಅದು ಅಂಟಿನಿ ಮತ್ತು ಅರ್ಕ ಇಬ್ಬರ ಸಾವಿಗೆ ರೀಸನ್ ಆಯ್ತು. ವಾನ್ಯಾಳ ಪೋಷಕರ ಸಾವಿಗೆ ಐಡನ್ ರೀಸನ್. ಮತ್ತೊಂದೆಡೆ ಬಾಗಿಯ ಡಿಮನ್ನಿಗೆ ಮತ್ತೊಂದು ಹ್ಯೂಮನ್ ದೇಹ ಬೇಕಿತ್ತು. ಅವನ ದೇಹವು ತುಂಬಾ ಬಲವಾಗಿದ್ರಿಂದ ಅವನು ಐಡನ್ ಅನ್ನು ಹೊಂದಿದ್ದಾನೆ. ಸ್ವಾಧೀನಪಡಿಸಿಕೊಂಡಿರುವ ಐಡನ್ ಅವರೆಲ್ಲರ ಮೇಲೆ ಆಕ್ರಮಣ ಮಾಡ್ತಾನೆ. ರೇನಾಲ್ಡ್ ಹೇಗಾದರೂ ಐಡನ್ ಬಾಡಿಯಿಂದ ಡಿಮನ್ ಅನ್ನು ಹೊರಹಾಕ್ತಾನೆ. ಈಗ ಈ ಡಿಮನ್ ಲಾರಾಸ್ ಅವರ ನೈಜ ಮುಖದ ಮೇಲೆ ಆಕ್ರಮಣ ಮಾಡುತ್ತದೆ. ಇದರ ನಡುವೆ ಅವಳು ಆ ಪಿತ್ರಾರ್ಜಿತ ಕಟಾರಿಯಿಂದ ಈ ಡಿಮನ್ ಅನ್ನು ಕೊಲ್ಲುತ್ತಾಳೆ. ನಂತರ ಮೂವಿಯ ಎಂಡಿಂಗ್ ಸೀನ್ ಅನ್ನು ತೋರಿಸಲಾಗುತ್ತದೆ. ಅಲ್ಲಿ ಪೊಲೀಸರು ಏಡನ್ ಅನ್ನು ಬಂಧಿಸುತ್ತಾರೆ. ಆಗ ನಾವು ಮೈರಾ ಮತ್ತು ವಾನ್ಯಾ ತಮ್ಮ ಜೀವನವನ್ನು ಸಂತೋಷದಿಂದ ಕಳೆಯುವುದನ್ನು ನೋಡ್ತೇವೆ. ಸ್ವಲ್ಪ ಟೈಮ್ ನಂತರ ಲಾರಾ ಮತ್ತು ರೇನಾಲ್ಡ್ ಪ್ಯಾರಾ ನಾರ್ಮಲ್ ಗೊಂಬೆಯ ಬಗ್ಗೆ ಮತ್ತೊಂದು ನ್ಯೂಸ್ ಅನ್ನು ಪಡೆಯುತ್ತಾರೆ. ಈ ಗೊಂಬೆಯ ಬಗ್ಗೆ ಅವಳು ಇನ್ನೊಂದು ಕೇಸ್ ಅನ್ನು ತಿಳಿದುಕೊಳ್ಳುತ್ತಾಳೆ. ಅದರಾಚೆಗೆ ಏನನ್ನು ತೋರಿಸಿಲ್ಲ. ಇಲ್ಲಿಗೆ ಸಿನಿಮಾ ಮುಗಿಯುತ್ತದೆ. ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.